ಹಲೋ, ಹಾಯ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದು ನಮ್ಮ ಸುಚಿತ್ರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಸ್, ನಾವು ಫುಲ್ ಜೋಶಿಂದ ಒಮಾನ್ ಟ್ರಿಪ್ಪಿಗೆ ಹೊರಟಿದ್ದೀವಿ. ಸೊ ಇದು ಫಸ್ಟ್ ಟೈಮ್ ಹೋಗ್ತಿರೋದು ಒಮಾನ್ಗೆ. ನಾವು ಈ ಕಡೆಯಿಂದ ನಾನು, ಚಂದು, ಚರಿ ಬಹರಿನಿಂದ ಒಮಾನ್ಗೆ ಹೋಗ್ತಿರೋದು. ಆ್ಯಂಡ್ ಇಟ್ ವಿಲ್ ಜಸ್ಟ್ ಟೇಕ್ 1.5 hour to 1 hour 45 minutes ಅಷ್ಟೇ ನನಗೆ. ಸೊ ಬಹರಿನಿಂದ ನಾವು ಒಮಾನ್ಗೆ ಹೋಗ್ತಿರೋದು. ಆ್ಯಂಡ್ ನಮ್ಮನ್ನ ಒಮಾನಲ್ಲಿ ಯಾರು ಜಾಯ್ನ್ ಆಗ್ತಿದ್ದಾರೆ ಅಂದರೆ ನನ್ನ ಅಕ್ಕನ ಫ್ಯಾಮಿಲಿ ಬರ್ತಿದೆ. ಸೊ ಅಕ್ಕ, ಬಾವ ಆ್ಯಂಡ್ ಅಕ್ಕನ ಮಗು ಮುದ್ದು. ಸೊ 3 ಜನ ಬ್ಯಾಂಗ್ಳೂರಿಂದ ಒಮಾನಿಗೆ ಟ್ರಾವೆಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ 3.5 hours ಫ್ಲೈಟ್ ಆಗುತ್ತೆ. ಸೊ ನಾವು ಇಲ್ಲಿಂದ ಹೊರಡೋಷ್ಟರಲ್ಲಿ ಅವ್ರಿಗೆ ಆಲ್ರೆಡಿ ರೀಚ್ ಆಗಿ 1 hour ವೆಯ್ಟ್ ಮಾಡ್ತಿರ್ತಾರೆ. ಸೊ ನಾನು ಹೇಳಿದ್ವಿ ಹೋಗ್ಬಿಟ್ಟು ಹೋಟೆಲ್ ಚೆಕ್ ಇನ್ ಆಗಿ ಅಂತ. ಬಟ್ ನೋ ವೆಯ್ಟ್ ಮಾಡ್ತೀವಿ, ಇಲ್ಲೇ ಏರ್ಪೋರ್ಟಲ್ಲೇ ಮೀಟ್ ಆಗೋಣ ಅಂತ. ದೇ ವರ್ ಲೈಕ್ ವೇಟಿಂಗ್ ಫಾರ್ ಅಸ್. ಆ್ಯಂಡ್ ಎಸ್, ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸಖತ್ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ರೀಲ್ಸು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಗೊತ್ತಿಲ್ಲ ಏನಾಗುತ್ತೆ, ನೋಡಬೇಕು. ಆ್ಯಂಡ್ ಚರಿ ಸೋ ಸೂಪರ್ ಎಕ್ಸೈಟೆಡ್. ನನಗೆ ಮಿಡಲ್ ಈಸ್ಟಲ್ಲಿ ಎಲ್ಲ ಕಂಟ್ರೀಸ್ ಲೈಕ್ ದುಬೈ, ಕತಾರ್, ಸೌದಿ ಆ್ಯಂಡ್ ಬಹರೇನಲ್ಲಿ ನಾವಿರೋದಲ್ಲ. ಸೊ ಹಂಗಾಗಿ ನೋಡಿದ್ವಿ. ಈ ಒಮಾನ್, ಮಸ್ಕಟ್ ಆ್ಯಂಡ್ ಸಲಾಲ, ಇಂಪಾರ್ಟೆಂಟ್ಲಿ ಸಲಾಲ ನೋಡ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಈ ಸಲ ಸಲಾಲ ಕವರ್ ಮಾಡ್ತಿಲ್ಲ ನಾವು. ಬರೀ ಮಸ್ಕಟ್ ಮತ್ತು ಅದರ ಸುತ್ತಮುತ್ತ ಪ್ಲೇಸಸ್ನ ಮಾತ್ರ ನೋಡ್ತಾ ಇರೋದು. ಅದನ್ನೇ ಪ್ಲ್ಯಾನ್ ಮಾಡಿದ್ದೀವಿ. ಇಟ್ಸ್ ಅ 6 days ಲಾಂಗ್ ಟ್ರಿಪ್, ಆಲ್ಮೋಸ್ಟ್ 1 ವಾರ ಅಂತ ಹೇಳ್ಬೋದು. ಸೊ ಹೋಗ್ತಾ ಬರ್ತಾ ದಿನಾನ ಬಿಟ್ಟು 6 days ಇದೆ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಲೈಕ್ ಸೂಪರ್ ಲಾಂಗ್ ಟ್ರಿಪ್ ಆಗುತ್ತೆ ನಮಗೆ ಅಂತ. ಆ್ಯಂಡ್ ಈ ಸತಿ ನಾವು ರೋಡ್ ಟ್ರಿಪ್ ಮಾಡ್ತಿದ್ದೀವಿ ಜಾಸ್ತಿ. ನಾವು ಏರ್ಪೋರ್ಟ್ ಹೋಗಿದ ತಕ್ಷಣ ಆಲ್ರೆಡಿ ಬುಕ್ ಆಗಿದೆ ನಮ್ಮದು ವೆಹಿಕಲ್. ಸೊ ಏರ್ಪೋರ್ಟಲ್ಲೇ ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ವೆಹಿಕಲ್ನ. ಸೊ ನಾವೇ ಓಡಿಸ್ಕೊಂಡು ಜರ್ನಿ ಮಾಡೋದು. ಸೂಪರ್ ಡೂಪರ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಫೈನಲಿ ಅಣ್ಣ ತಮ್ಮಂದರು ಯುನೈಟ್ ಆದರು. ಆ್ಯಂಡ್ ಆಬ್ವಿಯಸ್ಲಿ ಅಕ್ಕ ತಂಗಿರು ಕೂಡ ಇವಾಗ ಯುನೈಟ್ ಆದ್ವಿ. ನಂಗೆ ತುಂಬ ಖುಷಿ ಇದೆ ಅಕ್ಕನ ಜೊತೆ ಟ್ರಿಪ್ ಮಾಡ್ತಿರೋದು. ಚಂದು ಮತ್ತು ನಮ್ಮ ಬಾವ ಸಿಮ್ ಕಲೆಕ್ಟ್ ಮಾಡಿಕೊಂಡ್ರು. ಆ್ಯಂಡ್ ಫೈನಲಿ ನಮ್ಮ ಗಾಡಿ ತೊಗೊಂಡ್ವಿ. ಆ್ಯಂಡ್ ಬಿಸಿ ಗಾಡಿ ಕೊಟ್ಟಿದ್ದಾರೆ. ಎಷ್ಟು ಹೊಸದಾಗಿದೆ ಅಂದರೆ ಜಸ್ಟ್ 6,000 kilometer ಡ್ರಿವನ್ ಅಷ್ಟೇ. ಎಷ್ಟು ಸಖತ್ತಾಗಿ ಹೋಗ್ತಿದೆ ಅಂತ ಅಂದರೆ ಸ್ಮೂತ್ ಅನ್ನಿಸ್ತು. ಆ್ಯಂಡ್ ರೋಡ್ಸ್ ಆರ್ ರಿಯಲಿ ವೆರಿ 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 ವೈಡ್ ಆಯಿತಾ. ಸಖತ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಅವರ್ ಸ್ಟೇ ಫಾರ್ ದ ಡೇ 1 ಆಫ್ ಅವರ್ ಟ್ರಿಪ್. ಸೊ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ. ಅದಕ್ಕೋಸ್ಕರ ನಾವು ಕಿಚನ್ ಇರೋ ಥರದ್ದೇ ಅಕಾಮಿಡೇಷನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಫಸ್ಟ್ ಪ್ಲೇಸ್ ನಾವು ಹೋಗ್ತಿರೋದು ಮಾಸ್ಕ್ಗೆ. ಸೊ ನಮ್ಮ ಅಕಾಮಿಡೇಷನ್ ಪಕ್ಕನೇ ಇತ್ತು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಮಿಸ್ಟೇಕ್ ನಾವು ಮಾಡಿದ್ದು, ಯಾಕೆಂದರೆ ನಾವಲ್ಲಿ ಫುಲ್ ಕವರ್ ಆಗಿರೋ ಥರ ಹೋಗಬೇಕು. ಲೈಕ್ ಕೈ ಆಗಿರ್ಬೋದು, ತಲೆ ಆಗಿರ್ಬೋದು, ಎಲ್ಲನೂ ಕವರ್ ಆಗಬೇಕಂತ ಇತ್ತು. ನಾವಲ್ಲಿ ಹೋಗಿ ಪಾರ್ಕಿಂಗ್ ಎಲ್ಲ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಇನ್ನೇನು ಟಿಕೆಟ್ ತೊಗೋಬೇಕಾದ್ರೆ ದೇ ಟೋಲ್ಡ್ ಈ ಡ್ರೆಸ್ ಅಲೋ ಇಲ್ಲ ಅಂತ. ಸೊ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅಬ್ಬಾಯ ಎಲ್ಲ ತೊಗೋಬೇಕಾಗಿತ್ತು. ಆ್ಯಂಡ್ ಜಸ್ಟ್ ಒಂದು 10 minutes ಇತ್ತು ಕ್ಲೋಸಿಂಗ್ ಟೈಮ್ಗೆ ಅಂತ. ಸೊ ವಿ ಕ್ವಿಟ್. ಅದು ಆಗಲ್ಲ ಅಂದ್ಕೊಂಡು ನೆಕ್ಸ್ಟ್ ಸತಿ ಯಾವಾಗಾರು ಬರೋಣ ಅಂತ ಹೇಳಿ ಫಸ್ಟ್ ಪ್ಲೇಸ್ ಇದಿತ್ತು. ತುಂಬ ಚೆನ್ನಾಗಿತ್ತು ಆಚೆ ಕಡೆಯಿಂದ ನೋಡೋಕ್ಕೆ, ಬಟ್ ಹೋಗಲಿಲ್ಲ. ಆ್ಯಂಡ್ ದ ಸೆಕೆಂಡ್ ಪ್ಲೇಸ್ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ರಾಯಲ್ ಒಪೆರಾ ಹೌಸ್ಗೆ ಹೋಗ್ತಾ ಇದ್ದೀವಿ. ಸಿಟಿ ಅಂತೂ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಮಾತ್ರ. ಜಾಸ್ತಿ ಹೈ ರೈಸ್ ಬಿಲ್ಡಿಂಗ್ ನಾವು ನೋಡೇ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೈ ರೈಸ್ ಬಿಲ್ಡಿಂಗ್ ಇರ್ಬೋದು ಒಮನಲ್ಲಿ ಅಂತ. ಬಟ್ ಇಲ್ಲ, ದುಬೈ ಥರ ಎಲ್ಲ ಅಲ್ಲ ಇದು. ತುಂಬಾ ವಾಸ್ಟ್ ಇದೆ ಲ್ಯಾಂಡು. ಹಾಗಾಗಿ ಹೈ ರೈಸ್ ಬಿಲ್ಡಿಂಗ್ಸ್ ಇಲ್ಲ ಇಲ್ಲಿ. ಆ್ಯಂಡ್ ಈ ರಾಯಲ್ ಒಪೆರಾ ಹೌಸ್ ಆಚೆ ಕಡೆಯಿಂದನೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಸಖತ್ತಾಗಿತ್ತು. ಎಂಟ್ರೆನ್ಸ್ ಟಿಕೆಟ್ ಇದೆ, ಇಲ್ಲ ವೆರಿ ಮಿನಿಮಲ್ ಅಮೌಂಟ್. ಸೊ ತೊಗೊಂಡು ನಾವು ಒಳಗಡೆ ಹೋಗಬೇಕು. ಆಚೆ ಕಡೆಯಿಂದನೇ ನಿಜ ಆಸಮ್ ಸೂಪರಾಗಿ ಕಾಣಿಸ್ತಿತ್ತು. ನಾವು ಎಷ್ಟೊಂದು ಫೋಟೋಸು ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಒಳಗಡೆ ಹೋಗಿ ಎಲ್ಲ ಎಲಿಮೆಂಟ್ಸು ವಾವ್ ಅನ್ನೋ ಥರನೇ ಇತ್ತು ಆಯಿತಾ. ಅಷ್ಟು ಚೆನ್ನಾಗಿತ್ತು. 2011 ಇದನ್ನು ಇನಾಗ್ರೇಟ್ ಮಾಡಿದರು. ಆ್ಯಂಡ್ ಅದು ಏನು ಸ್ಟೇಡಿಯಂ ಇದೆ ಅಲ್ಲ, ಅದು 1100 ಪೀಪಲ್ನ ಒಟ್ಟಿಗೆ ಅಕಾಮಿಡೇಟ್ ಮಾಡ್ಬೋದು ಹಂಗಿದೆ. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಂತ ಅಂದರೆ ಆಸಮ್ ಆಗಿದೆ. ಕಿಂಗಿಗೆ ಮ್ಯೂಸಿಕ್, ಹಾರ್ಟ್ಸ್ ಆಮೇಲೆ ಲವ್ ಇದ್ದು ಇದನ್ನು ಬಿಲ್ಡ್ ಮಾಡಿರೋದಂತೆ. ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಓ ಮೈ ಗಾಡ್. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೇಳಿಸ್ದಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ. Otherwise, if it's concert in the picture, it can come front. Yes, excuse me. You know more. Okay. That's how different parts we can move it. Last, cheapest. Second, first level is the Royal Circuit. ಆ
ಸ್ಟೇಜ್ ಎಲ್ಲ ಆಲ್ಮೋಸ್ಟ್ 7 ಫ್ಲೋರ್ಸ್ ಕೆಳಗಡೆ 4 ಫ್ಲೋರ್ಸ್ ಮೇಲ್ಗಡೆ ಆ ಥರ ಎಲ್ಲ ಸೆಟ್ ಮಾಡ್ಬೋದು ಸ್ಟೇಜ್ನ. ಯಪ್ಪ ಹೆಂಗಿತ್ತು ಅಂತ ಅಂದರೆ ಲಿಟ್ರಲಿ ನಾವು ನೋಡಿದ್ವಿ ಕೆಳಗಡೆ ಎಲ್ಲ ಹೆಂಗೆ ಒಂದು ಸ್ಟೇಜ್ ಕೆಳಗಡೆ ಹೋಗಿ ಮೇಲ್ಗಡೆ ಬರೋ ಥರ ಎಲ್ಲ ಇತ್ತು. ಆ್ಯಂಡ್ ಅದು ಸೈಡಲ್ಲಿ ಕುತ್ಕೊಳ್ಳೋದು ಅಷ್ಟೇ ಎಲ್ಲ ಮೂವಬಲ್ ಅದು ಆ ಥರ ಎಲ್ಲ ಅರೇಂಜ್ ಮಾಡ್ತಾರೆ. ಥ್ರೂ ಔಟ್ ದ ವರ್ಲ್ಡ್ ಎಲ್ಲ ಆರ್ಟಿಸ್ಟ್ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ನಿಜ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಅದಕ್ಕಂತಲೇ ಒಂದು ಫುಲ್ ವಿಡಿಯೋ ಮಾಡಿದ್ರು ಸಾಕಾಗಲ್ಲ ಅಷ್ಟಿದೆ ಅಲ್ಲಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇರೋದು ಒಂದು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಲೈಕ್ ಪ್ಯಾಲೇಸ್ ಅಂತಾರೆ ಬಟ್ ಅದು ಜಸ್ಟ್ ಒಂದು ಗೇಟ್ ಥರ ಅಷ್ಟೇ ಕಾಣ್ಸಕ್ಕೆ ಬಿಡ್ತಾರೆ ಲೈಕ್ ಆಬ್ವಿಯಸ್ಲಿ. ಸೊ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ನಮ್ಮ ಮೈಸೂರು ಪ್ಯಾಲೇಸ್ ಥರ ಎಲ್ಲ ಅವರು ಒಳಗಡೆ ಬಿಡ್ತಾರೆ ನೋಡೋಕ್ಕೆ ಆ ಥರ ಎಲ್ಲ ಅಂದ್ಕೊಂಡು ಹೋಗಿದ್ದಿದ್ದು. ಸೊ ಅದಕ್ಕೆ ಬೇಗ ಬೇಗ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸಿಟಿ ಮಾತ್ರ ಸೂಪರ್ ಡೂಪರಾಗಿ ಕಾಣುತ್ತಾ ಇತ್ತು. ದ ವೈಡ್ ರೋಡ್ಸೇ ಇಲ್ಲಿ ಹೈಲೈಟ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿದೆ ಅಂದರೆ ಇದು ರೋಡ್ ಮೀಟ್ಸ್ ಸಿ ಮೀಟ್ಸ್ ಹಿಲ್ ಹಾಗಿದೆ ಕಾನ್ಸೆಪ್ಟು. ಎಷ್ಟು ಪೀಸ್ಫುಲ್ ಅಂತ ಅನ್ನಿಸ್ತಿದೆ. ನಾನು ಕತಾರ್, ರಿಯಾದ್, ಬಹರೀನ್, ದುಬೈ ಎಲ್ಲ ನೋಡ್ದಂಗೆ ಅಟ್ಲೀಸ್ಟ್ ಸಿಟಿನಲ್ಲಿ ಹೈ ರೈಸ್ ಬಿಲ್ಡಿಂಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಐ ವಾಸ್ ರಾಂಗ್. ಇಲ್ಲಿ ಹೈ ರೈಸ್ ಬಿಲ್ಡಿಂಗ್ಸೇ ಇರಲಿಲ್ಲ. ಸೊ ಡೌನ್ ಟೌನ್ ಅಲ್ಲೂ ಕೂಡ ಇರಲಿಲ್ಲ. ಲೈಕ್ ಮ್ಯಾಕ್ಸಿಮಮ್ 4-5 ಫ್ಲೋರ್ಸ್ ಇಲ್ಲ 6-8 ಫ್ಲೋರ್ಸ್ ಅಷ್ಟೇ ಇತ್ತು. ಆ್ಯಂಡ್ ಫಸ್ಟ್ ಡೇನೇ ನಮ್ಗೆ ಅನ್ನಿಸ್ತಿದೆ ಆ ಪೀಸು ಆ ವೈಬ್ ಎಲ್ಲ ನಮಗೆ ಗೊತ್ತಾಗ್ತಿದೆ ಫಸ್ಟ್ ಡೇ. ಇಟ್ ಈಸ್ ರಿಯಲಿ ವೆರಿ ಪೀಸ್ಫುಲ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕಂಟ್ರಿ ಅಂತ. ಆ್ಯಂಡ್ ಟ್ರಾಫಿಕ್ಕು ಅಷ್ಟೇನೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಸಿನ್ಸ್ ದ ರೋಡ್ಸ್ ಆರ್ ವೈಡ್ ಅಲ್ಲ, ಟ್ರಾಫಿಕ್ ಅಂತೂ ಇಲ್ಲವೇ ಇಲ್ಲ. ಬಹ್ರೇನ್ ಸಣ್ಣ ಕಂಟ್ರಿ ಆಗಿದ್ರು ಪೀಕ್ ಅವರ್ಸಲ್ಲಿ ಲೈಕ್ ಸ್ಕೂಲ್ ಟೈಮ್ ಮತ್ತು ಆಫೀಸ್ ಟೈಮಲ್ಲಿ ಟ್ರಾಫಿಕ್ ಇರುತ್ತೆ. ಬಟ್ ಇಲ್ಲಂತೂ ಒಮ್ಮನಲ್ಲಿ ನಾನು ನೋಡೇ ಇಲ್ಲ ಟ್ರಾಫಿಕ್ಕು. ಸಖತ್ ಕೂಲಾಗಿದೆ ಮಾತ್ರ ಅಂತ ಹೇಳ್ಬೋದು. ಸೊ ಇದೆಲ್ಲ ಸಾಯಂಕಾಲಕ್ಕಿದೆ ಪ್ಲೇಸಸ್ ನೋಡೋಕ್ಕೆ. ವಾಪಸ್ ಬರಬೇಕು ಇಲ್ಲೆಲ್ಲನೂ. ಸೊ ನಾನು ಡೇ 1ಗೆ ಎಷ್ಟು ಡೇ 2 ಡೇ 3 ಮಾರ್ನಿಂಗ್ ಈವ್ನಿಂಗ್ ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬಿಫೋರ್ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ಬಂದಿರೋದು. ಸೊ ಇದಕ್ಕಿಂತ ಮುಂಚೆ ಒಂದು ಮ್ಯೂಸಿಯಂ ಸಿಕ್ಕಿತ್ತು, ಒಳಗಡೆ ಹೋಗಲಿಲ್ಲ, ಆಚೆ ನಾವು ನೋಡಿಕೊಂಡು ಇದೇ ಪ್ಯಾಲೇಸ್. ಸೊ ಇಷ್ಟೇನೆ ಇಲ್ಲೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋದ್ವಿ ನೆಕ್ಸ್ಟ್ ಪ್ಲೇಸ್ಗೆ. ನೆಕ್ಸ್ಟ್ ಒಮಾನ್ದು ಟ್ರೆಡಿಷ್ನಲ್ ಫುಡ್ ತಿನ್ನಬೇಕಂತ ಹೇಳಿಬಿಟ್ಟು ಎಲ್ಲ ಸರ್ಚ್ ಮಾಡಿ ಹುಡುಕಿ ಕೊನೆಗೆ ಗೊತ್ತಾಯಿತು ರೋಸ್ನಾ ರೆಸ್ಟೋರೆಂಟ್ ಅಂತ. ಇಟ್ ಇಸ್ ಅ ವೆರಿ ಗುಡ್ ಫೇಮಸ್ ರೆಸ್ಟೋರೆಂಟ್ ಇಲ್ಲಿ. ಆ್ಯಂಡ್ ಟ್ರೆಡಿಷ್ನಲ್ ಫುಡ್ ಸಿಗುತ್ತೆ ಆ್ಯಂಡ್ ಅಥೆಂಟಿಕ್ ಲೈಕ್ ಆ ಒಂದು ವೈಬ್ ಇರುತ್ತೆ ಅನ್ನೋ ಥರ. ಸೊ ರಿಯಲಿ ವರ್ತ್ ಗೋಯಿಂಗ್ ಇಯರ್. ಆಚೆಯಿಂದನೇ ಅನ್ನಿಸ್ತಿತ್ತು ಎಷ್ಟು ಒಂಥರ ಏನಂತಾರೆ ಅಲ್ಲಿಂದು ಕ್ಯಾಸಲ್ಲು ಆ ಥರನೇ ಬಿಲ್ಡ್ ಮಾಡಿ ಒಳಗಡೆ ರೆಸ್ಟೋರೆಂಟ್ ನೋಡಿದ್ದು. ಆಚೆ ಕಡೆ ರೆಸ್ಟೋರೆಂಟು ಒಳಗಡೆ ಈ ಥರ ಇತ್ತು. ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫುಡ್ ಅಷ್ಟೇ ಸಖತ್ ಇತ್ತು. ಆಚೆ ಕಡೆಗಿಂತ ಸ್ವಲ್ಪ ಏನಂತಾರೆ ಅಫೋರ್ಡಬಲ್ ಪ್ರೈಸಿಂದ ಒಂಚೂರು ಹೈ ಅಷ್ಟೇನೆ. ಬಟ್ ಸ್ಟಿಲ್ ಆ ಒಂದು ಎಕ್ಸ್ಪೀರಿಯನ್ಸ್ಗೆ ಇಟ್ ಇಸ್ ಟೋಟಲಿ ವರ್ತ್. ಸೊ ಎಷ್ಟು ಜನ ಇದ್ದರು ಫುಲ್ಲಾಗಿತ್ತು. ಇಲ್ಲಿ ಫ್ಯಾಮಿಲಿ ಸೆಕ್ಷನ್ ಅಂತಲೇ ಇರುತ್ತೆ. ಕೆಳಗಡೆ ಎಲ್ಲ ಕುತ್ಕೊಂಡು ಮಜ್ಲೀಸ್ ಥರ ಎಲ್ಲ ಸಿಗುತ್ತಲ್ಲ ಆ ಥರನೂ ಸಿಗುತ್ತೆ ಒಳಗಡೆ. ಅದೆಲ್ಲ ಫುಲ್ಲು ಬುಕ್ ಆಗೋಗ್ಬಿಟ್ಟಿತ್ತು. ನಾವು ಕೂಡ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಟೇಬಲ್ಗೋಸ್ಕರ. ಯಾರೋ ಲಂಚ್ನ ಮುಗಿಸ್ಕೊತಾ ಇದ್ರು. ಸೊ ಹಾಗಾಗಿ ನಮಗೆ ಸಿಕ್ತು, ಇಲ್ಲಾಂದರೆ ಇನ್ನೂ ಡಿಲೇ ಆಗ್ತಿತ್ತು. ಸೊ ಎಲ್ಲರೂ ಸೂಪರ್ ಡೂಪರ್ ಹಂಗ್ರಿ ಆಗಿದ್ದೀವಿ. ಸೊ ಪ್ಲೇಸಸ್ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಟ್ರಿಪ್ಪಲ್ಲಿ ಜಾಸ್ತಿ ಏನೋ ಆಗುತ್ತಲ್ಲ. ಹಾಗಾಗಿ ಫುಡ್ನ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಕ್ಕ, ಬಾವ ಆ್ಯಂಡ್ ಮಕ್ಕಳು ಕೂಡ ಫುಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಕಳಿಗೆ ಒಂದು ಸ್ವಲ್ಪ ನಾವು ಮನೆಯಿಂದನೇ ಕೂಡ ಪ್ಯಾಕ್ ಮಾಡ್ಕೊಂಡಿರ್ತೀವಿ. ಸುಮ್ಮನೆ ಆಚೆ ಕಡೆ ಹೆಂಗೆಲ್ಲ ತಿನ್ಸೋಕ್ಕಾಗಲ್ಲ. ನಾನಂತೂ ಯೂಶ್ವಲಿ ಪ್ರಿಫರ್ ಮಾಡೋಕ್ಕೋಗಲ್ಲ ಮಕ್ಕಳಿಗೆ ಅಂತ. ಸೊ ಅವ್ರಿಗೂ ಒಂಚೂರು ಪ್ಯಾಕ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಸಿದ್ದು. ಆ್ಯಂಡ್ ಇದು ಒಂದು ಲೈವ್ ಸ್ಟೇಷನ್ ಇಟ್ಟಿದ್ರು. ಇದು ಫೇಮಸ್ಸು. ನಾವು ಇದನ್ನು ರೋಟಿ ಅಂತೀವಿ, ತೆಳುಗಿರೋದು. ಬಟ್ ಅವರು ಬೇರೆ ಏನೋ ಹೆಸರು ಕರೀತಾರೆ, ಅದು ನಾನು ಹೇಳ್ತೀನಿ ನೆಕ್ಸ್ಟು. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ಇದು ಸಂಜೆ ನಾವು ವಾಪಸ್ ಆಚೆ ಬಂದಿದ್ದು. ಮಕ್ಕಳನ್ನ ಮಲಗಿಸಿ 1-2 ಅವರ್ ನಾವು ಕೂಡ ಮಲಗಿ ಅದಾದಮೇಲೆ ಆಚೆ ಕಡೆ ಬಂದು ಮುಟ್ರಾ ಫೋರ್ಟಿಗೆ ಹೋಗಿದ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇದೆ. ಎಂಟ್ರಿ ಟಿಕೆಟ್ನ ತೊಗೊಂಡು ಮೇಲ್ಗಡೆ ಹೋಗಿದ್ದು ಮುಟ್ರಾ ಫೋರ್ಟ್. ಸಖತ್ ಅಮೇಝಿಂಗ್ ವ್ಯೂ. ಕ್ರೂಸ್ ಇತ್ತು. ಆ ಕ್ರೂಸು ನೆಕ್ಸ್ಟ್ 2 ಡೇಸ್ ಆದಮೇಲೆ ಇರಲಿಲ್ಲ. ಸೊ ಆ ಕ್ರೂಸ್ ಒಂದು ಸ್ಟಾಪ್ ಕೊಟ್ಟಿದ್ರೇನೋ. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ವೆರಿ ನೈಸ್, ಫ್ಯಾಂಟಾಸ್ಟಿಕ್ ವ್ಯೂ. ಇದು ಅಷ್ಟೇ ಹಳೇ ಫೋರ್ಟ್. ಆ್ಯಂಡ್ ಇದನ್ನು ಕೆಫೆ ಕೂಡ ಮಾಡಿದ್ದಾರೆ. ಫೋರ್ಟ್ ಒಳಗಡೆ ಒಂದು ಪಾರ್ಟಲ್ಲಿ ಕೆಫೆ ಕೂಡ ಮಾಡಿದ್ದಾರೆ. ದಟ್ ಈಸ್ ವೆರಿ ಕೂಲ್. ಇಲ್ಲೂ ಕೂಡ ರೀಲ್ಸ್ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವಿ ಸ್ಪೆಂಡ್ ರಿಯಲಿ ವೆರಿ ಗುಡ್ ಟೈಮ್. ನಾವು ಬಹ್ರೇನಲ್ಲಿ ತುಂಬ ಚಳಿ ಇತ್ತು ಆಯಿತಾ. ನಾವು ಈ ಟ್ರಿಪ್ಗೆ ಹೋಗಿದ್ದು ಡಿಸೆಂಬರಲ್ಲಿ. ಸಾರಿ ಫಾರ್ ದ ಲೇಟ್ ಪೋಸ್ಟ್. ಬಹ್ರೇನಲ್ಲಿ ತುಂಬ ಚಳಿ ಇತ್ತು ಅಂತ ನಾವು ಫುಲ್ ಬರೀ ವಿಂಟರ್ ಕ್ಲೋತ್ಸ್ನ ಶಾಪ್ ಮಾಡ್ಕೊಂಡು ಹೋಗಿದ್ದು. ಬಟ್ ಒಮಾನಲ್ಲಿ ಹೆಂಗಿತ್ತು ಅಂದರೆ ಬೆಳಗಿನ ಸಾಯಂಕಾಲ ತನಕ
ಫುಲ್ ಒಂದು ಸ್ವಲ್ಪ ವಾಮ್ ಅಷ್ಟೇ ಇದ್ದಿದ್ದು. ಬಟ್ ಸಂಜೆ ಆಗ್ತಾ ಚಳಿ ಆಗೋದು. ಸಂಜೆ ಮಾತ್ರ ಚಳಿ ಅಂತ ಅನ್ಸೋದು ಅಷ್ಟೇ. ಬಟ್ ನಾನು ಎಲ್ಲನೂ ಫುಲ್ ವಾರ್ಮ್ ಕ್ಲೋತ್ಸ್ ತೊಗೊಂಡು ಹೋಗ್ಬಿಟ್ಟಿದ್ದೆ. ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಬಟ್ ಬೆಳಗಿನ ತನಕ ಏನೂ ಬೇಕಾಗಿಲ್ಲ, ನಾರ್ಮಲ್ ಕ್ಯಾಶುಯಲ್ ವೇರೇ ಸಾಕು. ಬಟ್ ಸಂಜೆ ಮಾತ್ರ ಒಂದು ಸ್ವಲ್ಪ ಚಳಿ ಆಗ್ತಿತ್ತು. ಸೊ ವೆದರ್ ಮಾತ್ರ ಅಮೇಝಿಂಗ್. ಡಿಸೆಂಬರ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಮಸ್ಕಟ್ ನನ್ನ ಪ್ರಕಾರ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ ಡಿಸೆಂಬರಲ್ಲಿ ಖಂಡಿತ ಒಮಾನ್, ಮಸ್ಕಟ್ ಅಂದರೆ ಎಷ್ಟೊಂದು ಪ್ಲೇಸಸ್ಸು ಇರುತ್ತೆ. ಬರೋವಂಥ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವಿಸಿಟ್ ಮಾಡಿ. ಆ್ಯಂಡ್ ದಿಸ್ ಆರ್ ಆಲ್ ದ ಪ್ಲೇಸಸ್ ಯು ಕ್ಯಾನ್ ವಿಸಿಟ್. ಮುಟ್ರಾ ಫೋರ್ಟ್ ಎದುರುಗಡೆನೇ ಒಂದು ಕಾರ್ನಿಷ್ ಇದೆ, ಸಖತ್ತಾಗಿದೆ. ಫೌಂಟೇನ್ ಶೋ ಇತ್ತು. ಸೊ ಅಲ್ಲಿ ಕೂಡ ನೋಡಿಕೊಂಡು ಫುಲ್ ದೊಡ್ಡ ಪಾರ್ಕ್ ಆಯಿತಾ, ನಡೀತಾನೆ ಇರ್ತೀವಿ. ಸೊ ಅಲ್ಲೂ ಒಂದು ವಾಕ್ ಮಾಡಿಕೊಂಡು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ದಿಸ್ ಆರ್ ಆಲ್ ಗಿವಿಂಗ್ ಅಸ್ ಲೈಕ್ ಓಲ್ಡ್ ಡೇಸ್ ವೈಬ್ ಕೊಡುತ್ತಲ್ಲ, ಹಾಗೆ ಕೊಡ್ತಾ ಇತ್ತು. ಸೊ ಸಖತ್ ಖುಷಿ ಆಯಿತು ಮಾತ್ರ. ವಿ ಆಲ್ ಎಂಜಾಯ್ಡ್. ಅಲ್ಲೇ ಫುಡ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿಗೆ ಬಂದು ಫ್ರೂಟ್ ಸಲಾಡ್ ಮಾತ್ರ ತಿನ್ನಬಾರ್ದು. ದ್ಯಾಟ್ ಈಸ್ ವೈ ಐ ಟುಕ್ ದಿಸ್ ಫೋಟೋ. ಅಲ್ಲಿಗೆ ಬಂದು ಫ್ರೂಟ್ ಸಲಾಡ್ ಮಾತ್ರ ತಿನ್ನಬಾರ್ದು ಅಂತ. ಆ್ಯಂಡ್ ದೆನ್ ದಿಸ್ ಮುಟ್ರಾ ಸೂಕಿಗೆ ಹೋಗಿದ್ವಿ. ಇಲ್ಲಿ ಫುಲ್ಲು ಹೋಗೋಕ್ಕಾಗಿಲ್ಲ ಬಿಕಾಸ್ ಇಟ್ಸ್ ಅ ವೆರಿ ಯೂಜ್ ಸ್ಟ್ರೀಟ್. ಸೊ ಇದಕ್ಕೆ ನೆಕ್ಸ್ಟಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿ ಅಲ್ಲೇ ಸುತ್ತಮುತ್ತ ಸ್ವಲ್ಪ ಮಾತ್ರ ನೋಡಿಕೊಂಡು ಮೇಲ್ಮೇಲೆ ಟೇಸ್ಟ್ ಆಫ್ ಮಸ್ಕಟ್ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಫುಡ್. ಸೊ ಇಲ್ಲಿಗೆ ಬಂದು ಫುಡ್ ತಿನ್ಕೊಂಡು ಮಕ್ಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಅದಾದಮೇಲೆ ಅಲ್ಲೇ ಸುತ್ತಾಡಿಕೊಂಡು ನಾವು ವಾಪಸ್ ಮನೆಗೆ ಹೋಗಿದ್ದು. ದ ಡೇ ಒನ್ನೇ ಎಷ್ಟು ಪ್ಲೇಸಸ್ನ ನೋಡಿದ್ದೀವಿ ನಾವು. ಆ್ಯಂಡ್ ಅದು ಯಾಕೆ ಪಾಸಿಬಲ್ ಆಯಿತು ಅಂದರೆ ಆ ಕಮ್ಯೂಟ್ ಅಷ್ಟು ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಟ್ರಾಫಿಕ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಟಾಪ್ ನಾಚ್. ಆ್ಯಂಡ್ ನಮ್ಮದೇ ವೆಹಿಕಲ್ ಇರೋದ್ರಿಂದ ಎಲ್ಲ ಕೂಡ ಈಸಿ ಆಯಿತು ನಮಗೆ. ಏನೂ ನಮಗೆ ಬರ್ಡನೇ ಅಂತ ಅನಿಸಲಿಲ್ಲ. ಆ್ಯಂಡ್ ನಮ್ಮ ಕನ್ವೀನಿಯನ್ಸಿಗೆ ನಾವು ಮನೆಗೆ ಹೋಗ್ಬಿಟ್ಟು ಮಕ್ಕಳನ್ನೂ ಮಲಗಿಸಿ ನಾವು ಕೂಡ 2 hour ರೆಸ್ಟ್ ತೊಗೊಂಡು ಬಂದಿದ್ದು. ಸೊ ಇಟ್ ಇಸ್ ಲೈಕ್ ಹುಣ್ಣಿಮೆ ಹತ್ರ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವೈಬ್ ಮಾತ್ರ. ಆ್ಯಂಡ್ ದಿಸ್ ಇಸ್ ಅವರ್ ಹೋಟೆಲ್. 2 BHK ಮನೆ ಥರನೇ ತೊಗೊಂಡಿದ್ದು, ಅಪಾರ್ಟ್ಮೆಂಟ್ ಥರ, ಹೋಟೆಲ್ ಅಪಾರ್ಟ್ಮೆಂಟ್. ಇಟ್ ಇಸ್ ವೆರಿ ನೈಸ್. ಕಿಚನ್ ಇತ್ತು. ಆ್ಯಂಡ್ ದಿಸ್ ಇಸ್ ಜನರಲ್ ಬಾತ್ರೂಮ್. ಆ್ಯಂಡ್ 2 ರೂಮ್ಸು ಅಷ್ಟೇ ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಲೈಕ್ 2 days ವಿ ವರ್ ಇಯರ್ ಓನ್ಲಿ. ಸಖತ್ತಾಗಿತ್ತು. ನೆನ್ನೆ ರಾತ್ರಿ ಚೆಕ್-ಇನ್ ಆಗಿದ್ದು. ಸೊ ಇವತ್ತೊಂದು ಫುಲ್ ಡೇ. ದಿಸ್ ಇಸ್ ಟುಡೇ ಈವ್ನಿಂಗ್. ಆ್ಯಂಡ್ ನಾಳೆ ಬೆಳಗ್ಗೆ ನಾವು ಚೆಕ್ಔಟ್ ಆಗ್ತಿದ್ದೀವಿ ಅಂತ. ಸೊ ಇದಾಗಿತ್ತು ನಮ್ಮ ಡೇ 1 ವ್ಲಾಗ್. ಸೊ ಡೇ 2 ಎಲ್ಲಿಗೆ ಹೋಗ್ತೀವಿ, ಯಾವ ಪ್ಲೇಸಸ್ ನೋಡ್ತೀವಿ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್ ಬಾಯ್. ಕೀಪ್ ಸ್ಮೈಲಿಂಗ್. ಸಿಗೋಣ.